ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಧಾರವಾಡದಿಂದ ಎಳ್ಳೂರು ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಎಳ್ಳೂರು ಫೋರ್ಟ್ ಬೆಳಗಾವಿ ಡಿಸ್ಟಿಕ್ ಒಳಗೆ ಬರ್ತೈತಿ. ಈ ಪ್ಲೇಸು ಧಾರವಾಡದಿಂದ 75 ಕಿಲೋಮೀಟರ್ ಆಗ್ತೈತಿ. ಈ ಫೋರ್ಟ್ನ ಕಟ್ಸಿದ್ದು 12ನೇ ಶತಮಾನದಾಗ ರಟ್ಟ ರಾಜವಂಶದಿಂದ ಕಟ್ಸಿದ್ರು. ಈ ಫೋರ್ಟ್ ಏನೈತಲ್ಲ, ಬೆಳಗಾವಿ ಹತ್ರ 2500 ಅಡಿ ಹತ್ರದ ಬೆಟ್ಟದ ಮೇಲೆ ಕಟ್ಸಿದ್ದಾರೆ. ಈ ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ಆ ಬೆಟ್ಟದ ಮೇಲೆ ಶಿವಾಜಿ ಮಹಾರಾಜರದ ಒಂದು ಮೂರ್ತಿ ಕಟ್ಸ್ಯಾರ. ಆ ಮೂರ್ತಿ ಏನೈತಲ್ಲ, ಅದು 50 ಫೀಟ್ ಹೈಟ್ ಐತಿ. ಒರಿಜಿನಲಿ ಈ ಫೋರ್ಟ್ ಏನೈತಲ್ಲ, ಇದು ರಾಷ್ಟ್ರಕೂಟಸ್ ಅನ್ನೋ ಫ್ಯಾಮಿಲಿ ಅಂಡರ್ ಒಳಗಿತ್ತು. ಅದಾದಮೇಲೆ ಯಾದವಾಸ್, ಬ್ರಾಹ್ಮಿನ್ಸ್, ಮರಾಠಾಸ್ ಮತ್ತು ಬ್ರಿಟಿಷ್ ಅಂಡರ್ನೂ ಇತ್ತಿದ. ಈ ಫೋರ್ಟ್ ಒಳಗೆ ಛತ್ರಪತಿ ಶಿವಾಜಿಯವ್ರ ಮೂರ್ತಿ ಜೊತೆಗೆ ಒಂದು ಶಿವನ ಗುಡಿನೂ ಐತಿ. ಈ ಫೋರ್ಟ್ ಮೇಲೆ ನಾವು ನಿಂತಾಗ ಇಲ್ಲಿ ಸುತ್ತಮುತ್ತಲು ಇರೋ ಒಂದು 4-5 ಕಿಲೋಮೀಟರ್ ದೂರ ಇರೋ ಎಲ್ಲ ಹಳ್ಳಿಗೂ ಕಾಣಿಸಾಕತ್ತಿತ್ತು. ಆಮೇಲೆ ನೇಚರ್ ಭಾಳ ಚಲೋ ಐತಿ ಇಲ್ಲಿ ನೋಡಕ್ಕೆ. ಈ ಫೋರ್ಟ್ ವಿಸಿಟ್ ಮಾಡೋಕೆ ಮಾನ್ಸೂನ್ ಸೀಸನ್ ಒಳಗೆ ಬೆಸ್ಟ್. ಅಕ್ಟೋಬರ್ ತಿಂಗಳಿಂದ ಹಿಡಿದು ಫೆಬ್ರವರಿ ತನಕ ಹೋಗ್ಬೋದು. ಸೊ ಇದಾದ್ಮೇಲೆ ನಾವೇನು ಮಾಡಿದ್ವಿ, ಮತ್ತೆ ನಮ್ಮ ಊರಿಗೆ ಧಾರವಾಡಕ್ಕೆ ಹೊಂಟಿದ್ವಿ. ಹೋಗಬೇಕಾದ್ರೆ ಏನಾಯ್ತು, ಲೆಫ್ಟ್ ಸೈಡ್ ಒಂದು ಕಿತ್ತೂರು ಹತ್ರ ಒಂದು ಗುಡಿ ಇತ್ತಲ್ಲಿ. ನಾವು ಆ್ಯಕ್ಚುಲಿ ಗುಡಿ ಐತೆ ಅಂದ್ಕೊಂಡು ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಅದು ಗುಡಿ ಅಲ್ಲ, ಅದು ಆ್ಯಕ್ಚುಲಿ ಗಂಗಾಬಾಯಿಯವರ ಆಯ್ಕೆ ಸ್ಥಳ ಇತ್ತು. ಅದು ಒಂದು ಹರಿಯೋ ನದಿ ನಡುವೆ ಕಟ್ಸಿದ್ರು ಅವ್ರದ್ದು. ಆ ಪ್ಲೇಸ್ ನೋಡಕ್ಕೆ ಭಾಳ ಚಲೋ ಇತ್ತು. ಸುತ್ತಮುತ್ತಲು ಎಲ್ಲ ನೀರು ಹರಿಯಾಕತ್ತಿತ್ತು. ಆಮೇಲೆ ಭಾಳ ಶಾಂತ ವಾತಾವರಣ ಇತ್ತು. ಸೊ ಅದಾದಮೇಲೆ ನಾವು ವಾಪಸ್ ಧಾರವಾಡಕ್ಕೆ ಬಂದ್ವಿ. ಸೊ ಇವತ್ತು ನಮ್ಮದು 1 ಡೇ ಫುಲ್ ಜರ್ನಿ ಆಯಿತು. ಎಳ್ಳೂರು ಫೋರ್ಟ್ ಮತ್ತು ಅವ್ರ ಆಯ್ಕೆ ಸ್ಥಳ. ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ.